ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಶಾಸಕರು ಮಂತ್ರಿಯಾಗಬೇಕು ಅನ್ನುವಂತ ಕನಸನ್ನು ಕಾಣ್ತಾ ಇದ್ದಾರೆ. ಸಚಿವರುಗಳು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ನಾಯಕತ್ವ ಬದಲಾವಣೆಯಾಗಬೇಕು ಅಂತ ಡಿಕೆ ಶಿವಕುಮಾರ್ ಬಣ ಪ್ರಯತ್ನದಲ್ಲಿದೆ. ಸಿಎಂ ಮತ್ತು ಡಿಸಿಎಂ ರನ್ನ ಹೈಕಮಾಂಡ್ ದೆಹಲಿ ಕರೆದಿದೆ. ನಮ್ಮ ನಾಯಕರು ಭೇಟಿಯಾಗೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದರು. ಸಂಪುಟ ವಿಸ್ತರಣೆನ ಅಥವಾ ನಾಯಕತ್ವ ಬದಲಾವಣೆನ ಯಾವುದರ ಬಗ್ಗೆಯೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮಲ್ಲಿ ಯಾವ ಗೊಂದಲವೂ ಕೂಡ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಮಾಡೋದು ಹೈಕಮಾಂಡ್ ಅದನ್ನು ಕರೆದಿದ್ದಾರೆ. ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ಅದಕ್ಕೆ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ಹೋಗಿ ನಮ್ಮ ನಾಯಕರಿಗೆ ಭೇಟಿ ಆಗತ್ತೆ ಹೋಗಿದ್ದೀವಿ. ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಹೊರಟಿದ್ದೀನಿ, ಹೋಗಿ ಭೇಟಿಯಾಗಿ ಬರ್ತೀವಿ. ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದಿಲ್ಲ ಬಂತು. ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಹಜವಾದಂಥದ್ದು. ಅಧಿಕಾರದಾಗಿದ್ದದ್ನ್ಯಾಗ ನಾಯಕತ್ವದ್ದು ಮತ್ತೊಂದು ಮಗನು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನೋದು ಅನ್ನಕ್ಕೆ ಯಾಕೆ ಹೋಗ್ತೀರಿ? ಆ ಗೊಂದಲ ಅನ್ನೋ ಪ್ರಶ್ನೆ ಎಲ್ಲ. ನಮ್ಮ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೈತೆ. ನಾಯಕತ್ವ ಬದಲಾವಣೆಯಾಗಬೇಕು ಅಂತ ಡಿಕೆ ಶಿವಕುಮಾರ್ ಬಣ ಪ್ರಯತ್ನದಲ್ಲಿದೆ. ಸಿಎಂ ಮತ್ತು ಡಿಸಿಎಂ ರನ್ನ ಹೈಕಮಾಂಡ್ ದೆಹಲಿ ಕರೆದಿದೆ. ನಮ್ಮ ನಾಯಕರು ಭೇಟಿಯಾಗೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದರು. ಸಂಪುಟ ವಿಸ್ತರಣೆನ ಅಥವಾ ನಾಯಕತ್ವ ಬದಲಾವಣೆನ ಯಾವುದರ ಬಗ್ಗೆಯೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮಲ್ಲಿ ಯಾವ ಗೊಂದಲವೂ ಕೂಡ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಮಾಡೋದು ಹೈಕಮಾಂಡ್ ಅದನ್ನು ಕರೆದಿದ್ದಾರೆ. ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ಅದಕ್ಕೆ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ಹೋಗಿ ನಮ್ಮ ನಾಯಕರಿಗೆ ಭೇಟಿ ಆಗತ್ತೆ ಹೋಗಿದ್ದೀವಿ. ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಹೊರಟಿದ್ದೀನಿ, ಹೋಗಿ ಭೇಟಿಯಾಗಿ ಬರ್ತೀವಿ. ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದಿಲ್ಲ ಬಂತು. ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಹಜವಾದಂಥದ್ದು. ಅಧಿಕಾರದಾಗಿದ್ದದ್ನ್ಯಾಗ ನಾಯಕತ್ವದ್ದು ಮತ್ತೊಂದು ಮಗನು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನೋದು ಅನ್ನಕ್ಕೆ ಯಾಕೆ ಹೋಗ್ತೀರಿ? ಆ ಗೊಂದಲ ಅನ್ನೋ ಪ್ರಶ್ನೆ ಎಲ್ಲ. ನಮ್ಮ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೈತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.